ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇದೀಗ ಗುಂಡಿನ ದಾಳಿಯನ್ನ ಎಸಗೋದ್ರ ಮುಖಾಂತರ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ನರಮೇಧವೇ ನಡೆದೋಗಿದೆ. ಕಾರ್ಯಕ್ರಮದಲ್ಲಿ ಈ ರೀತಿಯ ನರಮೇಧ ನಡೆದು ಹೋಗಿದೆ. 3 ಜನ ಮುಸ್ಕುದಾರಿಗಳು ಏಕಾಏಕಿ ಗುಂಡಿನ ಮಳೆಗೈದಿದ್ದಾರೆ. ಮಾಲ್ಗೆ ನುಗ್ಗಿ ಕಂಡವರ ಮೇಲೆ ಫೈರಿಂಗ್ ಮಾಡೋದರ ಮುಖಾಂತರ ಗುಂಡಿನ ದಾಳಿ ಬಳಿಕ ಬಾಂಬ್ ಸ್ಫೋಟ ಕೂಡ ಆಗಿದೆ. 60ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಮಂದಿಯ ಪರಿಸ್ಥಿತಿ ಗಂಭೀರ ಆಗಿದೆ. ಇದೀಗ ಐಸಿಸ್ ಉಗ್ರ ಸಂಘಟನೆ ಈ ದಾಳಿಯ ಹೊಣೆ ಹೊತ್ತಿದೆ. ಅಂಧಾದುಂದಿ ಗುಂಡಿನ ಮಳೆ ಎರಗ್ಬಿಟ್ಟಿದ್ದಾರೆ. ಜನ ಓಡೋಗ್ತಾ ಇದ್ದಾರೆ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋಕೆ. ಬಟ್ ಆ ರಾಕ್ಷಸರು ತಮ್ಮ ಪ್ರವೃತ್ತಿಯನ್ನ ಬಿಟ್ಟಿಲ್ಲ. ಈ ದೀಪಾವಳಿಯಲ್ಲಿ ಮಕ್ಕಳು ಗನ್ ಯೂಸ್ ಮಾಡೋ ಪಟಾಕಿ ಗನ್ ಒಂದು ಹೊಡಿತಾರಲ್ಲ, ಆ ರೀತಿಯಾಗಿ ನಿಜವಾದ ಗನ್ನಿಂದ ಫೈರ್ ಮಾಡಿದ್ದಾರೆ. ಇದೀಗ ಐಸಿಸ್ ಉಗ್ರ ಸಂಘಟನೆ ಇದರ ಹೊಣೆ ಹೊತ್ತಿದೆ. ತಮ್ಮ ಜೀವ ಉಳಿಸ್ಕೊಳ್ಳೋಕೆ ಓಡಬೇಕಾದ್ರೆ ಗುಂಡಿನ ದಾಳಿಗೆ ಕಂಡಲ್ಲಿ ಶವವಾಗಿ ಬಿದ್ದಿದ್ದಾರೆ. ಇದು ಮಾಸ್ಕೋದಲ್ಲಿ ಸಮಾರಂಭ ಯಾವಾಗಲೂ ನಡೀತಾ ಇದ್ದ ಸಿಟಿ ಕ್ರಾಕಸ್ ಅನ್ನೋ ಹಾಲ್ಗೆ ಈ 3 ಮುಸ್ಕುಧಾರಿಗಳು ಏಕಾಏಕಿ ನುಗ್ಗಿ ಗುಂಡಿನ ಮಳೆಗೈಯೋದು ಅಲ್ಲದೆ ಅಲ್ಲಿ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ. ಸ್ಫೋಟಗಳಾಗಿದೆ. ಅಲ್ಲಿ 60ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಐಸಿಸ್ ಉಗ್ರ ಸಂಘಟನೆ ಈ ದಾಳಿಯ ಹೊಣೆ ಹೊತ್ತಿದೆಯಂತೆ. ಮಗದೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಅದರ ನಡುವಲ್ಲೇ ಈ ದಾಳಿ ಆಗಿರೋದು ಅಥವಾ ಈ ರೀತಿಯ ನರಮೇಧ ನಡೆದಿರುವಂಥದ್ದು ಇನ್ನೂ ಹಲವು ಅನುಮಾನಗಳಿಗೆ ಒಂದು ಕಾರಣವಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಮುಂದಿನ ಕ್ಷಣಗಳಲ್ಲಿ ಸಿಗಬೇಕಾಗಿದೆ. ಇನ್ನು ಈ ದಾಳಿಯ ಹೊಣೆಯನ್ನು ಐಸಿಸ್ ಉಗ್ರ ಸಂಘಟನೆ ಹೊತ್ತಿದೆ ಅಂದ್ರೆ ಇನ್ನೇನು ಮಾಹಿತಿ ರಿಲೀಸ್ ಮಾಡುತ್ತೆ ನೋಡ್ಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ಗುಡ್ ಮಾರ್ನಿಂಗ್ ರಾಘು. ನಿಜಕ್ಕೂ ದೃಶ್ಯವನ್ನ ನೋಡಿದ್ರೆ ಒಂದು ಕ್ಷಣ ಇಲ್ಲಿಂದಲೇ ಬೆಚ್ಚಿ ಬೀಳಬೇಕು, ಆ ರೀತಿಯಾದಂತಹ ಸನ್ನಿವೇಶ. ಈ ದಾಳಿಯ ಹೊಣೆ ಯಾರು ಹೊತ್ಕೊಳ್ತಾ ಇದ್ದಾರೆ? ಸದ್ಯದ ಪರಿಸ್ಥಿತಿ ಹೇಗಿದೆ? ರಷ್ಯಾ ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಅಥವಾ ಸುದ್ದಿಗೋಷ್ಠಿ ಮುಖಾಂತರ ಹೊರಡಿಸಿದ್ಯಾ? ಡೀಟೇಲ್ಸ್ ಏನು ಸಿಗ್ತಾ ಇದೆ ಸದ್ಯಕ್ಕೆ ರಾಘು? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ವಿದ್ಯಾ ಭಾರತೀಯ ಕಾಲಮಾನ ಪ್ರಕಾರ ಸರಿಸುಮಾರು 12 ಗಂಟೆ ಆಗಿತ್ತು. ಅಂದರೆ ಅಲ್ಲಿ 9:30-10 ಗಂಟೆ ಸುಮಾರು ಸಂದರ್ಭದಲ್ಲಿ ಘಟನೆ ಆಗಿರುವಂಥದ್ದು. ಮಾಸ್ಕೋದ ಕ್ರೋಕಸ್ ಸಿಟಿ ಹಾಲ್ನಲ್ಲಿ ಒಂದು ರಾಕ್ ಬ್ಯಾಂಡ್ ಸಭೆ, ಅಂದರೆ ರಾಕ್ ಬ್ಯಾಂಡ್ ಕಾರ್ಯಕ್ರಮ ನಡೀತಾ ಇರ್ತದೆ. 6,000ದಿಂದ 7,000 ಜನ ಸೇರಿರುವಂತಹ ಒಂದು ಕಾರ್ಯಕ್ರಮದಲ್ಲಿ 4 ಜನ ಮುಸುಗುದಾರಿಗಳು ಏಕಾಏಕಿ ಕಾರ್ಯಕ್ರಮದ ಒಳಭಾಗಕ್ಕೆ ಬಂದೂಕುದಾರಿಗಳಾಗಿ ನುಗ್ತಾರೆ. ಕಂಡವರ ಮೇಲೆ ಫೈರಿಂಗ್ ಅನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಯಾರ್ಯಾರಿದ್ರು ಅವರೆಲ್ಲರ ಮೇಲೆ ಕೂಡ ಅಂದರೆ ಎಂಟ್ರಿಯಿಂದಲೇ ಫೈರಿಂಗ್ ಮಾಡ್ಕೊಂಡು ಹೋಗುವಂಥ ಕೆಲಸಗಳು ಆಗುತ್ತೆ. ಸುಮಾರು 60ಕ್ಕೂ ಹೆಚ್ಚು ಜನ ಏಕಾಏಕಿ ಅವರ ಫೈರಿಂಗ್ಗೆ ಒಳಗಾಗಿ ಸಾವನ್ನಪ್ಪುವಂತಹ ದುರ್ಘಟನೆ ನಡೆಯುತ್ತೆ. ಈಗಾಗಲೇ ಐಸಿಸ್ ಉಗ್ರ ಸಂಘಟನೆ ಇದರ ಹೊಣೆಯನ್ನು ಹೊತ್ಕೊಂಡಿರುವಂಥದ್ದು. ಈ ಹಿಂದೆ ನೋಡಿದ್ವಿ ಇಂತಹ ಅನೇಕ ಘಟನೆಗಳಿಗೆ ಐಸಿಸ್ ಉಗ್ರ ಸಂಘಟನೆಗಳು ಕಾರಣ ಆಗಿತ್ತು. ಈಗ ರಷ್ಯಾದಲ್ಲಿ ನಡೆದಿರುವಂತಹ ಈ ಒಂದು ದೊಡ್ಡ ಮಟ್ಟದ ದಾಳಿಗೂ ಕೂಡ ಐಸಿಸ್ ನಾವೇ ಈ ದಾಳಿಯನ್ನು ಮಾಡಿದ್ದೇವೆ ಅನ್ನುವಂಥ ಹೊಣೆಯನ್ನು ಹೊತ್ಕೊಳ್ತಾ ಇದೆ. ಸುಮಾರು 60ಕ್ಕೂ ಹೆಚ್ಚಿನ ಜನರ ಸಾವು ಆಗಿದೆ. 100ಕ್ಕೂ ಹೆಚ್ಚಿನ ಜನರು ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಈಗಾಗಲೇ ಈಗಿರುವಂಥ ಅಂಕಿಅಂಶಗಳನ್ನು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈಗ ಕಳೆದ 1-2 ವರ್ಷಗಳ ಹಿಂದಲೂ ಕೂಡ ಉಕ್ರೇನ್ ಜೊತೆಗೆ ರಷ್ಯಾ ನಡುವೆ ಸಾಕಷ್ಟು ವಾರ್ ಇತ್ತು. ಜೊತೆಗೆ ಆ ವಾರ್ನ ಎಫೆಕ್ಟ್ ಇದಾಗಿರ್ಬೋದು ಅನ್ನುವಂಥ ಒಂದಷ್ಟು ಸಂದೇಹಗಳು ಇದ್ವು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಉಕ್ರೇನ್ ನಿನ್ನೆ ರಾತ್ರಿಯೇ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದೆ. ನಮಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದೆ. ಅದಾದ ಬೆನ್ನಲ್ಲೇ ಈಗ ಐಸಿಸ್ ಉಗ್ರ ಸಂಘಟನೆ ನಮ್ಮದೇ ಇದು ಹೊಣೆ, ನಾವೇ ಮಾಡಿರುವಂತಹ ಕೃತ್ಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಂಪೂರ್ಣವಾದಂತಹ ಘಟನೆ ಏನಿದೆ ಇದರ ಹೊಣೆಯನ್ನು ಹೊತ್ಕೊಳ್ತಾ ಇದೆ. ಈಗಾಗಲೇ ಆ ಭಾಗದಲ್ಲಿ ಸರಿಸುಮಾರು ಮಕ್ಕಳು ಸೇರಿದಂತೆ 60ಕ್ಕೂ ಹೆಚ್ಚು ಜನ ಸತ್ತಿರುವಂತಹ ಕಾರಣಕ್ಕಾಗಿ ಸ್ಫೋಟ ಅಂದರೆ ಫೈರಿಂಗ್ ಆದ ನಂತರದಲ್ಲೂ ಕೂಡ ಹೆಚ್ಚಿನ ಸಾವನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಒಂದಷ್ಟು ಸ್ಫೋಟಗಳು, ಗ್ರಾನೇಡ್ ಜೊತೆಗೆ ಬಾಂಬ್ಗಳನ್ನ ಸ್ಫೋಟ ಮಾಡುವಂಥ ಕೃತ್ಯವನ್ನು ಕೂಡ ನಿನ್ನೆ ಬಂದೂಕುದಾರಿಗಳು ಮಾಡಿರುವಂಥದ್ದು. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗಳು ಆರಂಭ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಬೆಂಕಿಗಳು ಆಗಿದ್ದಂಥ ಕಾರಣಕ್ಕಾಗಿ ಒಂದಷ್ಟು ರಾತ್ರಿ ಒಂದಷ್ಟು ಕಾರ್ಯಾಚರಣೆಗೆ ಅಡೆತಡೆಗಳಾಗಿತ್ತು. ಸದ್ಯ ಈಗ ಅದೆಲ್ಲವನ್ನ ಸಹ ನಂದಿಸುವಂಥ ಕೆಲಸಗಳಾಗಿ ಅಲ್ಲಿದ್ದಂತಹ ರಕ್ಷಣಾ ಪಡೆಗಳು ಸುಮಾರು 6,000ಕ್ಕೂ ಹೆಚ್ಚು ಜನರನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಬಟ್ ಆಗಿರುವಂಥ ಎಫೆಕ್ಟ್ ಏನಿದೆ ಆ ಎಫೆಕ್ಟಿಂದ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ವಿದ್ಯಾ.